ಹಾಯ್, ನಾನು ನಿಮ್ಮ ರಕ್ಷಾಗೌಡ ಮಾತಾಡ್ತಿರೋದು. ಇದು ಸಂಡೇ ಬ್ಲಾಗು. ಎದ್ದಿದ್ದೆ ಸಂಡೇ ಆಗಿರೋದ್ರಿಂದ ಎದ್ದಿದ್ದು 9:30 10 ಗಂಟೆ ಆಗಿತ್ತು. ಇನ್ನೂ ಟಿಫನ್ ಕೂಡ ಮಾಡಿಲ್ಲ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಇಷ್ಟೊತ್ತು ಮನೆ ಕ್ಲೀನ್ ಮಾಡಿದೆ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. 1 ಸೆಕೆಂಡ್ ನೀರು ಕುಡಿದ್ಬಿಡ್ತೀನಿ. ನಮ್ಮ ಮನೇಲಿ ನಾನ್ ವೆಜ್ ಆಲ್ರೆಡಿ ರೆಡಿ ಆಗ್ತಾ ಇದೆ. ಸಂಡೇ ಅಂದ್ರೇ ನಾನ್ ವೆಜ್ ಅಲ್ವಾ. ಸೊ ಇನ್ನು ಯಾರು ತಿಂಡಿ ಕೂಡ ತಿಂದಿಲ್ಲ. ಒಂಚೂರು ಲೈಟಾಗಿ ಮಾಯ್ಶ್ಚರೈಸರ್ ಹಚ್ಕೊಂಡು ತಿಂಡಿ ರೆಡಿ ಆಗುತ್ತೆ ಅಷ್ಟರಲ್ಲಿ ಹೋಗೋಣ. ಏನು ತಿಂಡಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಭರ್ಜರಿ ಊಟ ರೀ ಇವತ್ತು ಮನೇಲಿ. ಸಂಡೇ ಅಂದ್ರೇ ಭರ್ಜರಿ ಊಟ. ತುಂಬ ದಿನ ಆದಮೇಲೆ ನಮ್ಮ ಮನೇಲಿ ತಲೆ ಮಾಂಸ ಮಟನ್ದು ತಂದಿದ್ದಾರೆ. ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ತೋರಿಸ್ಬೋರಾಗ ಅಮ್ಮನ ನೀಟಾಗಿ ತೋರಿಸು, ಸ್ಲೋಗೆ. ಏನು ಮಾಡ್ತಾ ಇದೀಯಾ ಅಂತ ಕೇಳು. ಬಾ, ಸರಿಯಾಗಿ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ಅಮ್ಮ ಮೈಕ್ ಹಾಕೊಂಡಿಲ್ಲ. ತಲೆ ಮಾಂಸ ಸಾರು ಮಾಡ್ತಾ ಇದ್ದಾರೆ. ಮುದ್ದೆ, ಅನ್ನ, ಮತ್ತು ಬೆಳಗ್ಗೆನೋ ಟಿಫನ್ಗೆ ಇಡ್ಲಿ ದೋಸೆಗೆ ನಾವು ಮನೇಲೇ ರೆಡಿ ಮಾಡ್ಕೋತೀವಿ. ಅಕ್ಕಿ ಹಿಟ್ಟು ರುಬ್ಬಿಸೋದು ಮನೇಲಿ, ಅಕ್ಕಿ ನೆನೆ ಹಾಕಿ ಮಿಕ್ಸಿಲಿ ರುಬ್ತೀವಿ. ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಮತ್ತು ಏನಪ್ಪ ಇದು, 2 ಮಾಯ್ಶ್ಚರೈಸರೇ. ಆಲ್ಮೋಸ್ಟ್ 2 ಯೂಸ್ ಮಾಡ್ತೀನಿ ನಾನು. ಇದು ಸೆಟಪ್ ಇಲ್ದು, ಇದು ಎಮೋಲೇನ್ ಅಂತ. ಇದು ನನಗೆ ಸೌಮ್ಯಕ್ಕ ಹೇಳಿದ್ದು ಇದು ಚೆನ್ನಾಗಿರುತ್ತೆ ಅಂತ. ಇದು ನನ್ನ ಫ್ರೆಂಡ್ಸ್ ಎಲ್ಲರೂ ಹಚ್ತಾರೆ. ಸೊ ಟ್ರೈ ಮಾಡೋಣ ಅಂದ್ಕೊಂಡೆ. ಸ್ಕಿನ್ ಕೂಡ ಚೆನ್ನಾಗೈತೆ ಇದನ್ನ ಹಚ್ಚಕ್ಕೆ ಸ್ಟಾರ್ಟ್ ಆದಮೇಲೆ. ಇಷ್ಟೇ, ಇದ್ರ ಮೇಲೆ ಏನೂ ಹಾಕೊಳ್ಳೋ. ಬೇಕು ಅಂದರೆ ಲೈಟಾಗಿ ಲಿಪ್ಸ್ಟಿಕ್ ಹಾಕೋತೀನಿ. ತುಂಬ ಜನ ನಾನು ಮೂಗ್ಬಟ್ಟು ತೋರಿಸಿ ಹತ್ತಿರದಿಂದ ಅಂತ ಕೇಳಿದ್ರಿ. ಇವತ್ತು ತೋರಿಸ್ತೀನಿ. ಇದು ನನ್ನ ಮೂಗ್ಬಟ್ಟು ಡಿಸೈನ್. ನನ್ನ ಹತ್ರ 4 to 5 ಮೂಗ್ಬಟ್ಟು ಇದೆ. ಅದರಲ್ಲಿ ಇದೊಂದು ನನಗೆ ತುಂಬ ಇಷ್ಟ ಆಗಿರೋವಂಥ ಮೂಗ್ಬಟ್ಟು ಅದು. ಆಮೇಲೆ ಆ್ಯಕ್ಚುಲಿ ಇವತ್ತು ಫ್ರೆಂಡ್ ಮದುವೆ ಇತ್ತು, ಹೋಗ್ಬೇಕಿತ್ತು. ಬೆಳಗಿನ ಜಾವ ಮುಹೂರ್ತ ಇತ್ತು, ಹಂಗಾಗಿ ಹೋಗಿಲ್ಲ. ನಮ್ಮ ಅಕ್ಕ, ಮಂಗಳಕ್ಕ ಎಲ್ಲರೂ ಹೋಗಿದ್ದಾರೆ. ನಾನು ಒಬ್ಬಳೇ ಮಿಸ್. ಬೇಜಾರಾಗ್ತಿದೆ. ನಾನೇ ಹೋಗಿದ್ರೆ ರೀಲ್ಸ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬರ್ಬೋದಿತ್ತು. ಏನು ಮಾಡೋದು. ಮತ್ತು ನಾನು ಇದಕ್ಕೂ ನಾರ್ಮಲ್ ಬಾಡಿ ಲೋಷನ್ಗೂ ಇದೇ ಸೆಟಪ್ ಇಲ್ಲದೆ ಯೂಸ್ ಮಾಡ್ತೀನಿ. ನೋಡಿದ್ರಲ್ವ, ನಾನು ಡೈಲಿ ಇಷ್ಟೇ ಮುಖಕ್ಕೆ ಕ್ರೀಮ್ ಹಚ್ಚೋದು. ಇದನ್ನ ಬಿಟ್ಟು ಬೇರೆ ಏನೂ ಹಚ್ಚೋಲ್ಲ. ತುಂಬ ಸೆಕೆ, ಆದಷ್ಟು ತಣ್ಣೀರು ಸ್ನಾನ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳಿ. ಬಿಸಿಲಿರೋದ್ರಿಂದ ಸ್ಕಿನ್ ಹಾಳಾಗೋ ಪರಿಸ್ಥಿತಿ ಇರುತ್ತೆ. ಹಾಳಾಗಕ್ಕೆ ಬಿಡಬೇಡಿ. ತುಂಬ ನೀರು ಕುಡೀರಿ. ಮತ್ತು ಆದಷ್ಟು ಸನ್ಸ್ಕ್ರೀಮ್ ಎಲ್ಲ ಯೂಸ್ ಮಾಡ್ತಾಯಿರಿ. ಇದು ನನ್ನ ಬೆಡ್ಶೀಟು, ಬೆಡ್ಶೀಟು ನಿನ್ನೆ ತಗೊಬಂದ್ವಿ. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಚೂರು ತಲೆ ಬಾಚಿಬಿಡೋಣ. ನಾನು ನಾರ್ಮಲ್ ಬಾಚಣಿಗೆ ಯೂಸ್ ಮಾಡೋದು ಬಿಟ್ಟಿದ್ದೀನಿ. ಈ ಬಾಚಣಿಗೆಲಿ ನಾನು ತಲೆ ಬಾಚಿಸ್ತೀನಿ. ಮತ್ತು ನನ್ನ ಬಾಚಣಿಗೆಲಿ ಯಾರೂ ಕೂಡ ಬಾಚಲ್ಲ. ಡ್ಯಾಂಡ್ರಫ್ ಇರೋರು ಇದ್ದರೆ ಅವ್ರ ಬಾಚಣಿಗೆ ನಾವು ಯೂಸ್ ಮಾಡೋದ್ರಿಂದ ನಮಗೂ ಡ್ಯಾಂಡ್ರಫ್ ಆಗಿಬಿಡುತ್ತೆ. ನೋಡಿ, ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಇವಾಗ ಕಮ್ಮಿ ಆಗಿದೆ ನನಗೆ. ತುಂಬ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ನಾನು ಹೇರ್ ಕಟ್ ಮಾಡಿಸೋವರೆಗೂ ಒಂಥರ ಖುಷಿ ಇತ್ತು ರೀ. ಹೇರ್ ಕಟ್ ಮಾಡಿಸಾದ್ಮೇಲೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಹೇರ್ನ ಯಾವತ್ತೂ ಕಟ್ ಮಾಡ್ಸೋಕೆ ಹೋಗ್ಬೇಡಿ. ಲಾಂಗ್ ಹೇರ್ ಅವ್ರನ್ನ ನೋಡಿದಾಗ ಒಂಥರ ಬೇಜಾರಾಗುತ್ತೆ. ನಾನೇನೋ ಕೋಪಕ್ಕೆ ಕಟ್ ಮಾಡಿಸ್ಕೊಂಡೆ. ಇವಾಗ ಅಯ್ಯೋ, ನನ್ನ ಹೇರ್ ಮಿಸ್ ಮಾಡ್ಕೊಂಡಲ್ಲಪ್ಪ ಅಂತ ಅನಿಸುತ್ತೆ. 2 ಮಿನಿಟ್ಸ್ ವೆಯ್ಟ್ ಮಾಡಿ. ಊಟದ ಜೊತೆ ಸಿಗೋಣ. ಬಾಯ್. ತಲೆ ಮಾಂಸ ಸಾರು ಯಾರಿಗೆಲ್ಲ ಬೇಕು, ಯಾರಿಗೆಲ್ಲ ಇಷ್ಟ, ಕಮೆಂಟ್ ಮಾಡಿ. ಈ ಬಂಧನ ಫಿಲಮ್ ನೋಡಿಕೊಂಡು ತಲೆ ಮಾಂಸ ಸಾರು ತಿಂತಾ ಇದ್ರೆ ಸಖತ್ತಾಗಿದೆ. ನೋಡು, ಕೈಲಿ ಹಿಡ್ಕೊಂಡು ನನ್ನ ಪಾಡನ್ನ ಅನ್ನಿಸ್ತೀನಿ.